ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಕಾಂಗ್ರೆಸ್ಗೊಂದು ಶಾಕಿಂಗ್ ಸುದ್ದಿ ಏನು ಅಂತ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಟಾರ್ಗೆಟ್ 20 ಗುರಿ ಹೊಂದಿದ್ದ ಸಿಎಂ ಮತ್ತು ಡಿಸಿಎಂ ಅವರಿಗೆ ಈಗ ಆತಂಕ ಶುರುವಾಗಿದೆ ಅಂತೆ. ಬರ್ತಾ ಇದೆ ಕುರುಕ್ಷೇತ್ರದ ಅಖಾಡದ ಬ್ರೇಕಿಂಗ್ ನ್ಯೂಸ್ ಇದು. 9 ತಿಂಗಳ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡ್ತಿದ್ದಾರೆ ಪರಿಷತ್ತಿನ ಮಾಜಿ ಸದಸ್ಯರು. ಬ್ರೇಕಿಂಗ್ ನ್ಯೂಸ್. ಸರ್ಕಾರ ಬಂದು 9 ತಿಂಗಳಾಯ್ತು. ನಾಯಕರ ನಡೆಗೆ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡ್ತಿದ್ದಾರೆ ಪರಿಷತ್ತಿನ ಮಾಜಿ ಸದಸ್ಯರು. ಯಾರವರು? ಆರೋಪ ಏನು? ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾರ್ಯಕರ್ತರನ್ನ ಕಡೆಗಣನೆ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾರಾಯಣಸ್ವಾಮಿ ಆರೋಪ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಯಾರನ್ನ ವಿಚಾರಿಸ್ಕೊತಿಲ್ಲ, ಕಷ್ಟ ಸುಖ ಕೇಳ್ತಾ ಇಲ್ಲ, ಕಾರ್ಯಕರ್ತರನ್ನ ಪಕ್ಕಕ್ಕೆ ಇಟ್ಬಿಟ್ಟಿದ್ದಾರೆ, ಕಡೆಗಣನೆ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾರಾಯಣಸ್ವಾಮಿ ಆರೋಪ ಮಾಡ್ತಿದ್ದಾರೆ. ಸರ್ಕಾರ ಬಂದ ಮೇಲೆ ಕೈ ಕಾರ್ಯಕರ್ತರ ಕೆಲಸ ಯಾವುದೂ ಆಗ್ತಿಲ್ಲ. ಪಕ್ಷದಿಂದ ಕಾರ್ಯಕರ್ತರಿಂದ ನೀವು ಸಿಎಂ ಡಿಸಿಎಂ ವಿರುದ್ಧ ನಾರಾಯಣಸ್ವಾಮಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾರಾಯಣಸ್ವಾಮಿ ರೊಚ್ಚಿಗೆದ್ರು, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾರಾಯಣಸ್ವಾಮಿ ಅವರು ಏನ್ ಮಾತಾಡಿದ್ರು ಬನ್ನಿ ತೋರಿಸ್ತೀನಿ. ಇವತ್ತು ಕಾರ್ಯಕರ್ತರು ಇಲ್ಲದೆ ಹೋದ್ರೆ ಪಕ್ಷ ಇಲ್ಲ. ಕೆಲವು ಮುಖಂಡರು ಅನ್ಕೊಂಡಿದ್ದಾರೆ ನನ್ನಿಂದ ಕಾಂಗ್ರೆಸ್ ಅನ್ನತಕ್ಕಂಥವ್ರು ಯಾರಿದಾರೋ ಅವರಂತ ಮುಟ್ಟಾಡ್ರು ಯಾರು ಕೂಡ ಇಲ್ಲ. ಕಾಂಗ್ರೆಸ್ ಇಂದ ನಾವಿರೋದು, ನಮ್ಮಿಂದ ಯಾವತ್ತೂ ಕಾಂಗ್ರೆಸ್ ಇಲ್ಲ. ಇದನ್ನ ಅರ್ಥ ಮಾಡ್ಕೊಂಡು ಮುಖಂಡನಾಗ್ತಕ್ಕಂಥದ್ದು. ಆದ್ರಿಂದ ಕಾಂಗ್ರೆಸ್ ಬೇಕಾದಷ್ಟು ಕೊಡುಗೆಗಳನ್ನು ರಾಷ್ಟ್ರಕ್ಕೆ ರಾಜ್ಯಕ್ಕೆ ಕೊಟ್ಟಿದೆ. ಇವತ್ತು ಕಾರ್ಯಕರ್ತರು ಯಾವತ್ತು ಮನಸ್ಸು ಮಾಡಿದಾರೋ ಆವತ್ತು ವಿಧಾನಸೌಧದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿದೆ. ಯಾವತ್ತು ಕಾಂಗ್ರೆಸ್ ಕಡೆಗಣಿಸಿ ಹೋಗಿದಾರೋ ಆವತ್ತು ನಾವು ಸೋತಿದೀವಿ ಅನ್ನೋದನ್ನ ಹಿಸ್ಟ್ರಿ ಹೇಳುತ್ತೆ. 136 ಸ್ಥಾನಗಳು ಇವತ್ತು ಬರೋದಕ್ಕೆ ಕಾರಣ ಯಾರು? ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ರಾತ್ರಿಯಾಗಿ ದುಡಿದಂತ ಕಾರ್ಯಕರ್ತರಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಅದು ನಾವು ಯಾವತ್ತೂ ಕೂಡ ಮರಿಬಾರದು ಇವತ್ತೊಂದು ದಿವಸ. ಆದ್ರೆ ಒಂದು ನೋವು ನಮಗಾಗುತ್ತೆ, ಕಾರ್ಯಕರ್ತರು ನಡೆದಾದ ಮಾತನ್ನ ಕೇಳೋದಕ್ಕೆ ಯಾರು ಕೂಡ ಇಲ್ಲ ಅನ್ನತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆ ತಪ್ಪ ಆಗಬಾರದು. ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ. ಇವತ್ತು ಗ್ಯಾರಂಟಿ ಕಾರ್ಡ್ಗಳನ್ನ ಮನೆಗೆ 100, 1000, 500 ಬೇಕಾದಷ್ಟು ರಿಜಿಸ್ಟರ್ ಮಾಡಿದಂತವರಿದ್ದಾರೆ. ಆದ್ರೆ ದುರಂತ ಏನಪ್ಪಾ ಅಂತಂದ್ರೆ ಗ್ಯಾರಂಟಿ ಕಾರ್ಡ್ ನ ಡಿಸ್ಟ್ರಿಬ್ಯೂಟ್ ಮಾಡುವಾಗ ನಮ್ಮ ಪಕ್ಷದಲ್ಲಿ ಇರಲಿಲ್ಲ. ಗ್ಯಾರಂಟಿ ಕಾರ್ಡ್ ಒಂದನ್ನ ಫಿಲ್ಅಪ್ ಮಾಡಲಿಲ್ಲ. ಅಂತವ್ರು ಇವತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಅಧ್ಯಕ್ಷ ಆಗಿರ್ತಕ್ಕಂಥ ದುರ್ದೈವ ಇವತ್ತು ನಮ್ಮಲ್ಲಿ ಬಂದಿದೆ. ಎಲೆಕ್ಷನ್ ಟೈಮ್ ಬೇರೆ. ನಾರಾಯಣಸ್ವಾಮಿ ಅವರ ಈ ಹೇಳಿಕೆ ಅಫ್ಕೋರ್ಸ್ ಡ್ಯಾಮೇಜ್ ಅಂತೂ ಮಾಡಿಬಿಡುತ್ತೆ ಸರ್ಕಾರಕ್ಕೆ. ಹೇಗೆ ಮ್ಯಾನೇಜ್ ಮಾಡ್ತಾರೆ ಅದು ಈಗಿರೋದು ದೊಡ್ಡ ಟಾಸ್ಕ್. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇಷ್ಟೊಂದು ಆಕ್ರೋಶಭರಿತರಾಗಿ ನಾರಾಯಣಸ್ವಾಮಿ ಮಾತಾಡೋದಕ್ಕೆ ಕಾರಣ ಏನು? ಅಫ್ಕೋರ್ಸ್ ಪರ್ಸನಲ್ ಆಗಿ 4 ಗೋಡೆ ಮಧ್ಯೆನೂ ಕೂಡ ಹೋಗಿ ಮಾತಾಡ್ಬೋದಾಗಿತ್ತು, ಬಟ್ ಮಾತಾಡಿದ್ರೂ ಪ್ರಯೋಜನ ಇಲ್ಲ ಅಂತ ಅನಿಸ್ಬಿಟ್ಟಿದ್ಯಾ? ಹಾಗಾಗಿ ಬಹಿರಂಗವಾಗಿ ಮಾತಾಡ್ತಿದ್ದಾರಾ? ಏನಾಯ್ತು? ಹರೀಶ್ ನಾಗರಾಜ್, ನೀವು ಹೇಳಿದಂತೆ ಇವೆಲ್ಲವೂ ಕೂಡ ಪಕ್ಷದ ಆಂತರಿಕ ಮಟ್ಟದಲ್ಲಿ ಚರ್ಚೆ ಆಗಬೇಕಾದಂತಹ ಒಂದು ವಿಚಾರಗಳು. ಆದರೆ ಆಗಿಂದಾಗ್ಗೆ ಪಕ್ಷದ ವಿರುದ್ಧ ಪಕ್ಷದ ಸರ್ಕಾರ ಬಂದ ಬಳಿಕ ಪಕ್ಷದ ಕೆಲ ನಾಯಕರುಗಳು ಕಾರ್ಯಕರ್ತರನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಅಸಮಾಧಾನ ಕಾರ್ಯಕರ್ತರು ವ್ಯಕ್ತಪಡಿಸ್ತಲೇ ಬಂದರು. ಅದನ್ನ ಸರಿಪಡಿಸುವಂತ ಒಂದು ಕೆಲಸ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇಬ್ರು ಕೂಡ ಮಾಡಬೇಕು ಅನ್ನುವಂತ ಒಂದು ಮನವಿಯನ್ನು ಹಿಂದೆನೂ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಅದಾದಂತೆ ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಿಗಮಂಡಳಿ ನೇಮಕ ವಿಚಾರದಲ್ಲಿ ಕಾರ್ಯಕರ್ತರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ದುಡಿದಂತವ್ರಿಗೆ ಬಿಟ್ಟು ತಮ್ಮ ಬಾಲಂಗೋಚಿಗಳು ಯಾರಿದ್ದಾರೆ ಅವ್ರು ಹೇಳುವಂತದ್ದು, ನಾವ್ ಹೇಳ್ತಾ ಇಲ್ಲ ಈ ಹೇಳಿಕೆ. ತಮ್ಮ ಬಾಲಂಗೋಚಿಗಳು ಯಾರಿದ್ದಾರೆ ಅಂತವ್ರಿಗೆ ಮಣೆ ಹಾಕುವಂತ ಒಂದು ಕೆಲಸವನ್ನ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಹಲವು ಹಿರಿಯ ಸಚಿವರುಗಳು ಮಾಡಿದ್ದಾರೆ ಅನ್ನುವಂತ ಒಂದು ಆಕ್ರೋಶ ಮತ್ತೆ ಅಸಮಾಧಾನ ಇರುವಂತದ್ದು. ಹೀಗಾಗಿ ಆ ಅಸಮಾಧಾನ, ಕಾರ್ಯಕರ್ತರ ಅಸಮಾಧಾನವನ್ನ ನಾರಾಯಣಸ್ವಾಮಿ ಅವರು ಹೇಳಿದಂತೆ ಕಾಣಿಸ್ತಾ ಇದೆ. ಹಿಂದೆ ಹಲವು ಕಾರ್ಯಕರ್ತರು ಇದನ್ನ ಹೇಳಿದಾಗ ಎಚ್ಚೆತ್ಕೊಂಡಿದ್ರೆ ಇವತ್ತು ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಇಂತಹ ಒಂದು ಹೇಳಿಕೆಗಳು ಬರ್ತಿರ್ಲಿಲ್ಲ. ಹೀಗಾಗಿ ಸಹಜವಾಗಿ ಈ ಹೇಳಿಕೆ ವಿಪಕ್ಷವಾಗಿರುವಂತಹ ಬಿಜೆಪಿ ಮತ್ತೆ ಜೆಡಿಎಸ್ಗೆ ಅಸ್ತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಹೀಗಾಗಿ ಈ ಹೇಳಿಕೆಯಿಂದ, ಈ ಡ್ಯಾಮೇಜ್ ಇಂದ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಕೊಳ್ತಾರೆ, ಇದರಿಂದ ಯಾವ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ಹೊರಗಡೆಗೆ ಬಂದು ಟಾರ್ಗೆಟ್ 20 ರೀಚ್ ಆಗ್ತಾರೆ ಅನ್ನುವಂಥದ್ದೇ ಈಗ ಪ್ರಶ್ನೆ ಆಗಿರುವಂತದ್ದು. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಮಾರುತಿ ಪಾವಗಡ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.